ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬ ಆರೋಗ್ಯವಾದ ರಾಗಿ ಹಾಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕ್ಲೀನ್ ಮಾಡಿರೋ ಕೆಂಪು ರಾಗಿನ 2 ಬೌಲ್ ತಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಒಣಗಿಸಿದ್ದೀನಿ. ಇವಾಗ 2 ಬೌಲ್ ರಾಗಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸರಿ ವಾಶ್ ಮಾಡ್ಕೊತೀನಿ, ಧೂಳಿರುತ್ತೆ ಅಂತ. ಫ್ರೆಂಡ್ಸ್, ಈ ರಾಗಿ ಹಾಲಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ಕೊಬ್ಬಿನಾಂಶ ಕಮ್ಮಿ ಇದೆ. ಅದರಿಂದ ನಮ್ಮ ಮೂಳೆಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನು 1-2 ಸರಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು ರಾಗಿ. ನೀವು ಅಷ್ಟೇ ವಾಶ್ ಮಾಡಿ ಒಣಗಿಸಿಲ್ಲ ಅಂದರೆ ಮತ್ತೆ ವಾಶ್ ಮಾಡ್ಕೊಳ್ಳಿ 2-3 ಸರಿ. ನೋಡಿ, ಇವಾಗ ಒಂದು ಪಾತ್ರೆ, ಅದರ ಮೇಲೆ ಕಾಳು ಬಸಿಯೋ ಪಾತ್ರೆ ಹಾಕಿದ್ದೀನಿ. ಅದ್ರ ಮೇಲೆ ಬಟ್ಟೆ ಹಾಕ್ತಿದ್ದೀನಿ. ರಾಗಿ ತುಂಬ ಸಣ್ಣ ಇದೆ, ಹಾಗಾಗಿ ಚೆಲ್ಲೋಗುತ್ತೆ ಅಂತ ಬಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಹಾಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದು ಮಂಡಿ ನೋವು, ಸಂಧಿವಾತ, ಸುಮಾರು ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಿಗೆ ರಾಮಬಾಣ ಆಗಿದೆ. ಅದರಿಂದ ರಾಗಿಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನೀರೆಲ್ಲ ಸೋರಿದೆ. ಒಂದು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಸೊ ನೀರೆಲ್ಲ ಸೋರಿದೆ. ಆಮೇಲೆ ಅಸಿಡಿಟಿ, ಎದೆ ಉರಿ, ಹೊಟ್ಟೆಗೆ ಸಂಬಂಧಪಟ್ಟಿದ್ದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನು ಒಂದು ಬಟ್ಟೆ, ಇದು ದಾರ ತಗೊಂಡಿದ್ದೀನಿ ನಾನು. ಅದನ್ನು ನೋಡಿ ಈ ಥರ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿ ನೋಡಿ ಈ ಥರ ನೋಡಿ, ಕೆಳಗಡೆ ಇನ್ನೂ ಸ್ವಲ್ಪ ನೀರಿದೆ. ಆ ನೀರೆಲ್ಲ ಪೂರ್ತಿ ಹೋಗಬೇಕು. ನೋಡಿ, ಇವಾಗ ಪೂರ್ತಿ ನೀರು ಹೋಗಿರೋದನ್ನು ನೋಡಿ ಈ ಥರ ಒಂದು ನಾಟ್ ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ. ಯಾಕಂದರೆ ನಾನು ಇದನ್ನು ಮೊಳಕೆ ಕಟ್ತಿದ್ದೀನಿ ಫ್ರೆಂಡ್ಸ್. ಮೊಳಕೆ ಕಟ್ಟಿ ಹಾಲು ಮಾಡ್ತಾಯಿದ್ದೀನಿ. ಓವರ್ ನೈಟ್ ಇಟ್ಟಿದ್ದೆ ನಾನು. ನೋಡಿ, ಇವಾಗ ಅದನ್ನು ನಾಟ್ ತೆಗಿತಾಯಿದ್ದೀನಿ. ಮೊಳಕೆ ಚಿಕ್ಕ ಚಿಕ್ಕದಾಗಿ ಬಂದಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಈ ರಾಗಿ ಹಾಲಲ್ಲಿ ವಿಟಮಿನ್ ಸಿ, ಮೆಗ್ನೀಷಿಯಮ್ಮು, ಜಿಂಕು, ಕಬ್ಬಿಣ ಅಂಶ ಇದೆ. ಮತ್ತು ಅಮಿನೋ ಆಸಿಡ್ಡು ಸ್ವಲ್ಪ ಪ್ರಮಾಣದಲ್ಲಿರೋದ್ರಿಂದ ರಕ್ತಹೀನತೆ ತೊಂದರೆಗಳಿಗೆ ಇದು ರಾಮಬಾಣ. ನೋಡಿ, ಇವಾಗ ಚಿಕ್ಕ 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 ಪುಟಾಣಿ ಮೊಳಕೆ ಬಂದಿದೆ. ಅಷ್ಟೇ ಬಂದರೆ ಸಾಕು, ಜಾಸ್ತಿ ಬರೋದು ಬೇಡ. ನೋಡಿ, ಇವಾಗ ರಾಗಿನ ಗ್ರೈಂಡ್ರಿಗೆ ಹಾಕ್ಕೊಳ್ಳೋಣ. ಹಾಕಿ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಡಿಯಾಗಿ ರಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪವಾಗಿ ನೀರು ಹಾಕ್ಕೊಳ್ಳಿ. ನೀರನ್ನು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಸವದಿದೆ. ಮೇಲೆ ಇನ್ನೊಂದು ಸ್ವಲ್ಪ ರಾಗಿ ಉಳಿದಿರುತ್ತಲ್ಲ, ಅದನ್ನು ಹಾಕ್ಕೊಬಿಡಿ. ಇವಾಗ ನಾವು ಫಸ್ಟು 3 ಇಡಿ ಹಾಕಿದ್ವಿ. ಇವಾಗ ಇನ್ನೊಂದು ಸ್ವಲ್ಪ ಉಳಿದಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಆಮೇಲೆ 1-2 ಲೋಟ ನೀರು ಹಾಕಿ ಇವಾಗ ರುಬ್ಬು. ನೋಡಿ, ಇವಾಗ ರಾಗಿ ಹಾಲು ಬರ್ತಾ ಇದೆ, ಸವಿತಾ ಇದೆ ರಾಗಿ. ಆದರೆ ಪೂರ್ತಿ ಸವಿಯಲ್ಲ ಫ್ರೆಂಡ್ಸ್. ಮಿಕ್ಸಿಲಾದರೂ ಅಷ್ಟೇ, ಗ್ರೈಂಡ್ರಲ್ಲಾದರೂ ಅಷ್ಟೇ, ಪೂರ್ತಿ ಸವಿಯೋದಿಲ್ಲ ರಾಗಿ. ಬಟ್ ಹಾಲು ಬೇಗ ಬರುತ್ತೆ. ಆಮೇಲೆ ಸಕ್ಕರೆ ಕಾಯಿಲೆ, ಹೃದಯ ಕಾಯಿಲೆ, ಚರ್ಮದ ಸಮಸ್ಯೆ, ಕೂದಲಿನ ಸಮಸ್ಯೆ, ಅತಿಯಾದ ತೂಕ, ಇನ್ನೂ ಅನೇಕ ಸಮಸ್ಯೆಗೆ ಇದರಿಂದ ಮುಕ್ತಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಫಸ್ಟ್ ಟೈಮ್ 2-3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಲು ಬಂದಿದೆ, ಚೆನ್ನಾಗಿ ಬಂದಿದೆ ಹಾಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು. ಗ್ರೈಂಡ್ರಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೂ ಹೀಗೆ ಬರುತ್ತೆ. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ಹೀಗೆ ಎಲ್ಲನೂ ಪೂರ್ತಿ ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಇಷ್ಟು ಬಂದಿದೆ ಹಾಲು. ತುಂಬ ಗಟ್ಟಿಯಾಗಿ ಬಂದಿದೆ. ಇದನ್ನು ಇವಾಗ ಸೋಸ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ರುಬ್ಬಿರೋದನ್ನು ಸೋಸಬೇಕು ಅಂದರೆ ನೋಡಿ, ಹೀಗೆ ಒಂದು ವೈಟ್ ಪಂಚೆ ತೊಗೊಳ್ಳಿ, ತೆಳುಗಿರೋದು. ಅದನ್ನು ಒಂದು ಸೈಡ್ ಕಾರ್ನರಲ್ಲಿ ನೋಡಿ ಈ ಥರ ನಾಟ್ ಹಾಕ್ಕೊಳ್ಳಿ ಟೈಟಾಗಿ. ಒಂದು ಪಾತ್ರೆ ತೊಗೊಳ್ಳಿ. ಆ ಪಾತ್ರೆಗೆ ನೋಡಿ ಈ ಥರ ನಾಟ್ ಹಾಕಿರೋದನ್ನ ಒಂದು ಸೈಡ್ಗೆ ಹಾಕ್ಬಿಟ್ಟು ನೋಡಿ ಅದರ ಮಧ್ಯದಲ್ಲಿ ಸ್ವಲ್ಪ ಡೌನ್ ಮಾಡಿ ಫುಲ್ ಟೈಟಾಗಿ ಎಳ್ಕೊಂಡು ನೋಡಿ, ಕಾಣಿಸ್ತಿದೆಯಲ್ವಾ, ಅಲ್ಲಿ ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡ್ರೆ ನಿಮಗೆ ಆ ಕಡೆ ಈ ಕಡೆ ಎಲ್ಲೂ ಚೆಲ್ಲೋದಿಲ್ಲ ನೀವು ಅದಕ್ಕೆ ರಾಗಿ ಹಾಲು ಹಾಕಿದಾಗ. ನೋಡಿ, ಇವಾಗ ಇದಕ್ಕೆ ನಾನು ರುಬ್ಬಿರೋ ರಾಗಿ ಹಾಲು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ
ಸ್ವಲ್ಪ ಸ್ವಲ್ಪವಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ವೆಯ್ಟ್ ಜಾಸ್ತಿ ಆದರೆ ಬಟ್ಟೆ ಒಳಗಡೆ ಮುಳುಗೋಗ್ಬಿಡುತ್ತೆ. ನೋಡಿ, ಇವಾಗ ನಾವು ನಾಟ್ ಹಾಕಿರ್ತೀವಲ್ಲ ಅದನ್ನು ಬಿಚ್ಕೊಳ್ಳಿ ಟೈಟಾಗಿ, ಬಟ್ಟೆನ ಟೈಟಾಗಿ ಎಳ್ಕೊಡಿ ನಿಮ್ಮ ಕಡೆ, ಅದನ್ನು ಬಿಚ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಅದೇ ಥರ ಬಿಚ್ಕೊಂಡು ಈ ಕಡೆ ನಾಟ್ ಹಾಕಿರ್ತೀರಲ್ಲ ಅದನ್ನು ನಿಧಾನಕ್ಕೆ ತೆಗೀರಿ. ಪಾತ್ರೆಯಿಂದ ತೆಗೆದು ಎಲ್ಲನೂ ಒಂದು ಕಡೆ ಸೇರಿಸಿ ನೋಡಿ ಈ ಥರ ಇಟ್ಕೊಳ್ಳಿ. ನೋಡಿ, ಹಾಲು ಬೀಳ್ತಾ ಇದೆ ಕೆಳಗಡೆ ಬಟ್ಟೆಯಿಂದ. ಹಾಗೆ ಅದನ್ನು ಟೈಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇಟ್ಕೊಂಡು ಒಂದು ಕಡೆ ಅದನ್ನು ಪುಷ್ ಮಾಡಿ, ಪಾತ್ರೆ ಒಳಗಡೆ ಹಾಲು ಅದೇ ಥರ ಬಿಡುತ್ತೆ. ನೋಡಿ 3 ಲೋಟ ನೀರಿಗೆ ಇಷ್ಟು ಹಾಲು ಬಂದಿದೆ. ನೋಡಿ, ನಾನು ಇವಾಗ ಹಿಂಡ್ಕೊಂಡಿರೋದು ನೋಡಿ ಈ ಥರ ಆಗಿದೆ. ಇದನ್ನು ಇನ್ನೊಂದು ಸರಿ ಗ್ರೈಂಡ್ರಿಗೆ ಹಾಕ್ಕೋಬೇಕು. ನೋಡಿ, ಇವಾಗ ಅಷ್ಟು ರುಬ್ಬಿರೋದನ್ನ ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೀನಿ ಗ್ರೈಂಡ್ರಿಗೆ. ಮಿಕ್ಸಿಲಾದರೂ ಅಷ್ಟೇ 2ರಿಂದ 3 ಸರಿ ರುಬ್ಬಿ, ಗ್ರೈಂಡರಲ್ಲಿ 2 ಸರಿ ಸಾಕು ಫ್ರೆಂಡ್ಸ್. ಇದನ್ನು 3 ಸರಿ ರುಬ್ಬಿದ್ರೆ ಇನ್ನೂ ಒಂದು ಸ್ವಲ್ಪ ಹಾಲು ಬರುತ್ತೆ. ಆಮೇಲೆ ಈ ರೌಂಡಲ್ಲಿ ನೀವು 4ರಿಂದ 5 ಲೋಟ ನೀರು ಆ್ಯಡ್ ಮಾಡ್ಕೊಳ್ಳಿ. ಹಾಲು ಇನ್ನೂ ಜಾಸ್ತಿ ಬರುತ್ತೆ, ಯಾಕಂದರೆ ರಾಗಿ ಸೌದಿರುತ್ತೆ ಅಲ್ವಾ, ಸೊ ಹಾಗಾಗಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಅಂದರೆ ಒಳ್ಳೆಯದು, ದಯವಿಟ್ಟು ಕುಡೀರಿ. ನೋಡಿ, ಇವಾಗ ರಾಗಿ ಸೌದಿರೋದ್ರಿಂದ ಎಷ್ಟು ನೀಟಾಗಿ ಹಾಲು ಬರ್ತಾಯಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ಲ, ರಾಗಿ ಸಂದಿದೆ. ನೋಡಿ, ನೀಟಾಗಿ ನುಣ್ಣಗಾಗಿರೋದನ್ನು ಗ್ರೈಂಡ್ರಿಂದ ತೆಗೆದು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಪೂರ್ತಿ ಹಾಕ್ಕೊಬಿಡಿ, ಇನ್ನೊಂದು ಸರಿ ಹಾಕುವಾಗಿಲ್ಲ ಗ್ರೈಂಡ್ರಿಗೆ. ನೋಡಿ, ಇವಾಗ ಬಟ್ಟೆಗೆ ಹಾಕಲ್ಲ, ಜಾಲರಿಗೆ ಹಾಕ್ತೀನಿ. ಪೂರ್ತಿ ಸೌದಿರುತ್ತಲ್ಲ, ಸೊ ಹಾಗಾಗಿ ಜಾಲರಿಗೆ ಹಾಕ್ತೀನಿ. ಬಟ್ಟೆಗೆ ಹಾಕ್ಬಾರ್ದು ಅಂತಲ್ಲ, ಇದು ಪೂರ್ತಿ ಸಮದೋಗಿರುತ್ತೆ ಫ್ರೆಂಡ್ಸ್. ಅದರಿಂದ ಬಟ್ಟೆಗೆ ಹಾಕಿದ್ರೆ ಆಗೋದಿಲ್ಲ, ಹಿಂಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಜಾಲರಿಗೆ ಹಾಕಿದ್ರೆ ನೀಟಾಗಿ ಬರುತ್ತೆ ಹಾಲು, ಮತ್ತು ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಒಂದೇ ಸರಿ ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಮತ್ತು ಸ್ಪೂನಿಂದ ಇದನ್ನು ತಿರುವಿ ನೀಟಾಗಿ ತಿರುಗಿಕೊಳ್ಳಿ. ಅದು ಸಿಪ್ಪೆ ಆಗೋ ತನಕ ತಿರ್ಕೊಳ್ಳಿ. ನೋಡಿ, ಇದು ಪೂರ್ತಿ ಸಿಪ್ಪೆ ಆಗಿದೆ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ ಸಪ್ರೇಟಾಗಿ. ನೋಡಿ, ಈ ಥರ ತಟ್ಟೆಗೆ ಹಾಕಿ ಸಪ್ರೇಟಾಗಿ ಎಲ್ಲನೂ ಇದೇ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇನ್ನೊಂದು ಸರಿ ನಾನು ಉಳಿದಿರೋ ಹಾಲನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ಮತ್ತು ಸ್ಪೂನಿಂದ ಸೇಮ್ ಪ್ರೊಸೀಜರು ಹಂಗೆ ತಿರುವಿ. ನೋಡಿ, ಇವಾಗ ಮತ್ತೆ ಸಿಪ್ಪೆ ಬಂದಿದೆ ಲಾಸ್ಟ್ ಇದು. ಮತ್ತೆ ನಾನು ಗ್ರೈಂಡ್ರಿಗೆ ಹಾಕೋಕ್ಕೆ ಹೋಗಲ್ಲ. ನೋಡಿ, ಈ ಥರ ಬಂದ್ಬಿಡುತ್ತೆ ಮಿಕ್ಸಿಲಿ ರುಬ್ಬಿದ್ರೂ. ಇದೇ ಥರ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ತೆಗೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಲಾಸ್ಟು. ಆದರೆ ಈ ಸಿಪ್ಪೆಲೂ ಹಾಲಿರುತ್ತೆ. ನೋಡಿ, ಇವಾಗ ಎಷ್ಟು ಬಂತು. ನಾವು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಅಷ್ಟೇ ಒಂದೊಂದೇ ಇಡಿಯಾಗಿ ತೆಗೆದು ಈ ಥರ ಹಿಂಡ್ಕೊಳ್ಳಿ ಕೈಯಲ್ಲಿ ಒಂದು ಸರಿ. ಫೈನಲಿ ಹಿಂಡಿದ್ಮೇಲೆ ನೋಡಿ ಈ ಥರ ಸಿಪ್ಪೆ ಆಯಿತು. ಇದನ್ನು ಮತ್ತೆ ಗ್ರೈಂಡ್ರಿಗೆ ಹಾಕೋಕ್ಕೆ ಹೋಗಬೇಡಿ, ಅದಾದರೂ ಗಿಡಕ್ಕೋ ಅಥವಾ ಹಸಿಗೋ ಹಾಕ್ಬಿಡಿ. ನೋಡಿ, ಫೈನಲಿ ರಾಗಿ ಮಿಲ್ಕ್ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ಮಾಡ್ಕೊಂಡು ಕುಡೀರಿ ಮನೇಲಿ. ಇದರಿಂದ ಮಲಬದ್ಧತೆ ಬರಲ್ಲ, ನೈಟು ಕುಡಿಬೋದು. ಇದು ನಮ್ಮ ಹಿರಿಯರ ಕಾಲದಿಂದನೂ ಬಂದಿರೋ ಸಾಂಪ್ರದಾಯಿಕ ಆಹಾರ. 6 ತಿಂಗಳ ಕೆಳಗಿನ ಮಕ್ಕಳು ಮತ್ತು ಕಿಡ್ನಿ ಸಮಸ್ಯೆ ಇರೋರು ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಕುಡೀರಿ, ಮತ್ತು ಮಕ್ಕಳಿಗೂ ಅಷ್ಟೇ ಕುಡಿ ಫ್ರೆಂಡ್ಸ್. ನನ್ನ ಚಾನಲ್ಲು ಮತ್ತು ನಾನು ಮಾಡ್ತಾಯಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ ಪ್ಲೀಸ್. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ.